ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಾನು ಈ ದಿನ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನೀರ್ ಮಸಾಲವನ್ನು ಮನೆಯಲ್ಲಿ ಅತಿಥಿಗಳು ಬಂದಾಗ ದಿಢೀರಂತ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಪನೀರ್ ಮಸಾಲ ಅಥವಾ ಬಟರ್ ಮಸಾಲ ಮಾಡೋದು ತುಂಬಾ ಸುಲಭ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಟ್ಕೊಳ್ತಾ ಇದ್ದೇನೆ. ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆಯೇ 1 ಟೀ ಸ್ಪೂನ್ದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಜೀರಿಗೆ ಚಟಪಟ ಅಂತ ಇದ್ದಾಗೆ 1 ಬೇ ಲೀಫ್, ಹಾಗೆ 1 ಇಂಚು ದಾಲ್ಚಿನ್ನಿ, ಹಾಗೆ 1 ಏಲಕ್ಕಿ, 5-6 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಂದರೆ 3-4 ಲವಂಗ ಮತ್ತು 5-6 ಪೆಪ್ಪರ್ ಕಾರ್ನ್ಗಳನ್ನು ಸಹ ಹಾಕ್ಕೊಳ್ಬೋದು. ಸಣ್ಣಗೆ ಕತ್ತರಿಸಿಟ್ಕೊಂಡಿರುವಂಥ 2 ಈರುಳ್ಳಿ, 4-5 ಬ್ಯಾಡಗಿ ಮೆಣಸಿನ್ಕಾಯಿ, 3 ಹಸಿರು ಮೆಣಸಿನ್ಕಾಯಿ, 2 ಟೊಮೆಟೊಗಳನ್ನು ಹಾಕ್ಕೊಂಡಿದ್ದೇನೆ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣ ಕೊಡೋದಕ್ಕೆ ಹಾಕ್ಕೊಂಡಿದ್ದೇನೆ, ಹಾಗೂ ಖಾರ ಕೊಡೋದಕ್ಕೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೇನೆ. ನೀವು ಲವಂಗ ಪೆಪ್ಪರ್ ಹಾಕ್ಕೊಳ್ಳೋದ್ರಿಂದಲೂ ಸಹ ಖಾರ ಟೇಸ್ಟ್ ಬರುತ್ತೆ. ಇವೆಲ್ಲವೂ ಎಣ್ಣೆಯಲ್ಲಿ ಸರಿಯಾಗಿ ಬೇಯುವ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗಬೇಕು. ಈಗ ನಾನು ನೆನೆಸಿಟ್ಕೊಂಡಿರುವಂಥ ಪಂಪ್ಕಿನ್ ಸೀಡ್ಸ್ಗಳನ್ನು ಇದರಲ್ಲಿ ಹಾಕ್ಕೊಂಡಿದ್ದೇನೆ. ಇದು ಆಪ್ಷನಲ್, ಹಾಕ್ಕೊಳ್ಳೇಬೇಕು ಅಂತಿಲ್ಲ, ಏಕೆಂದರೆ ನಾವು ಮತ್ತೆ ನೆನೆಸಿಟ್ಕೊಂಡಿರುವಂಥ ಕ್ಯಾಶ್ಯೂ ನಟ್ಗಳನ್ನು ಸಹ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 7-8 ಕ್ಯಾಶ್ಯೂ ನಟ್ಗಳನ್ನು ನೆನೆಸಿಟ್ಕೊಂಡು ಸೇರಿಸ್ತಾ ಇದ್ದೇನೆ. ಪಂಪ್ಕಿನ್ ಸೀಡ್ಸ್ಗಳನ್ನು ಹಾಕ್ಕೊಂಡಿರೋದ್ರಿಂದ ಕಡಿಮೆ ಕ್ಯಾಶ್ಯೂ ನಟ್ಗಳನ್ನು ಹಾಕ್ಕೊಂಡಿದ್ದೇನೆ. ಈಗ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಎಲ್ಲವೂ ಸರಿಯಾಗಿ ಬೆಂದ್ಕೊಳ್ಬೇಕು. ಹಾಗೆ ಹಸಿ ವಾಸನೆ ಹೋಗುವವರೆಗೆ, ಮೆತ್ತಗಾಗುವವರೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ. 3 ನಿಮಿಷ ಅಥವಾ 2 ನಿಮಿಷ ಬೇಯಿಸ್ಕೊಂಡು ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಎಲ್ಲವೂ ಸಹ ಮೆತ್ತಗಾಗಿದೆ. ಇದನ್ನು ಸ್ಟವ್ ಆಫ್ ಮಾಡಿ ಆರಲು ಬಿಡೋಣ. ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಈಗ ತಣ್ಣಗಾಗಿದೆ. ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಒಂದು ಪ್ಯಾನಲ್ಲಿ 1 ಬಟರ್ ಪೀಸನ್ನು ಹಾಕ್ಕೊಂಡು ಬಟರ್ ಕರಗ್ತಾ ಇದ್ದ ಹಾಗೆಯೇ ಅದರಲ್ಲಿ ಎಸಳೆಸಳಾಗಿ ಕತ್ತರಿಸಿಟ್ಕೊಂಡಿರುವಂಥ ಅಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈ ಅಲ್ಲದ ಹಸಿ ವಾಸನೆ ಹೋಗುವವರೆಗೆ ಬೆಣ್ಣೆಯಲ್ಲಿ ಅದನ್ನು ಸರಿಯಾಗಿ ಬೇಯಿಸ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ನಾನು ಬಟರ್ ಮೇಲೆ ಹಾಕ್ಕೊಂಡು ಮತ್ತು ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿ ಆ ನೀರನ್ನು ಸಹ ಹಾಕ್ಕೊಳ್ಳಿ. ನಿಮಗೆ ಗ್ರೇವಿ ಥಿಕ್ ಬೇಕಂದರೆ ನೀರನ್ನು ಕಡಿಮೆ ಉಪಯೋಗಿಸ್ಕೊಳ್ಳಿ. ಗ್ರೇವಿ ಸ್ವಲ್ಪ ತಿನ್ನಬೇಕಂದ್ರೆ ನೀರನ್ನು ಜಾಸ್ತಿ ಹಾಕ್ಕೊಳ್ಬೋದು. ಈ ಮಸಾಲೆಯನ್ನು ಸುಮಾರು 5 ನಿಮಿಷದವರೆಗೆ ನಾವು ಲಿಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ಹಾಗೆ ಕತ್ತರಿಸಿಟ್ಕೊಂಡಿರುವಂಥ ಪನೀರ್ ಕ್ಯೂಬ್ಗಳನ್ನು ಈ ಮಸಾಲೆ ಮೇಲೆ ಹಾಕ್ಕೊಂಡಿದ್ದೇನೆ, ಹಾಗೂ 2 ಟೀ ಚಮಚದಷ್ಟು ಮೆಣಸಿನ ಪುಡಿ, 1 ಟೀ ಸ್ಪೂನ್ದಷ್ಟು ಗರಂ ಮಸಾಲ, ಹಾಗೂ 1 ಟೀ ಸ್ಪೂನ್ದಷ್ಟು ಕಸೂರಿ ಮೆಂಥಿಯನ್ನು ಹಾಕ್ಕೊಂಡು ಈ ಪನ್ನೀರ್ ಜೊತೆ ಸರಿಯಾಗಿ ಮಿಕ್ಸ್ ಮಾಡಿ 5-7 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ, ಏಕೆಂದರೆ ಮೊದಲೇ ಬೇರೆ ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ. ಈಗ 5-7 ನಿಮಿಷ ಬೆಂದಾಗಿದೆ. ಇದರ ಮೇಲೆ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಯಿತು. ಬೇಕಂದರೆ ಫ್ರೆಶ್ ಕ್ರೀಮನ್ನು ಸಹ ಸ್ವಲ್ಪ ಹಾಕ್ಕೊಳ್ಬೋದು. ನೋಡು, ದಿಢೀರಾಗಿ ಕೇವಲ 5 ನಿಮಿಷದಲ್ಲಿ ಪನೀರ್ ಮಸಾಲವನ್ನು ಅತಿಥಿಗಳು ಬಂದಾಗ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದೇನೆ. ಈ ನನ್ನ ಪನೀರ್ ಮಸಾಲೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೆ ತಿಳಿಸಿ. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಸಹ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.